ನಮಸ್ಕಾರ. ಒಮ್ಮೆ ಒಬ್ಬ ಶಿಷ್ಯ ತನ್ನ ಗುರುಗಳಿಗೆ ಕೇಳಿದರು, ಒಳ್ಳೆಯ ಮನುಷ್ಯ ಅಂದರೆ ಏನು? ಒಳ್ಳೆಯ ಮನುಷ್ಯನಾಗುವುದು ಹೇಗೆ? ಯಾರನ್ನು ನಾವು ಒಳ್ಳೆಯ ಮನುಷ್ಯ ಅಂತ ಹೇಳ್ಬೋದು ಅಂತ ಹೇಳಿದಾಗ, ಆ ಗುರುಗಳು ತಮ್ಮ ಚೀಲದಿಂದ 4 ಗೊಂಬೆಗಳನ್ನು ತೆಗೆದು ಅವನ ಮುಂದಿಟ್ಟ. ಒಂದು ಮಣ್ಣಿನಿಂದ ಮಾಡಿದ್ದು, ಮತ್ತೊಂದು ಹತ್ತಿಯಿಂದ ಮಾಡಿದ್ದು, ಮತ್ತೊಂದು ಕಲ್ಲಿನಿಂದ ಮಾಡಿದ್ದು, ಇನ್ನೊಂದು ಕಲ್ಲು ಸಕ್ಕರೆಯಿಂದ ಮಾಡಿದ್ದು. ಹೀಗೆ 4 ಗೊಂಬೆಗಳನ್ನು ತೆಗೆದು ಅವನ ಎದುರಿಗಿಟ್ಟು, ಮೊದಲು ಇದನ್ನ ನೀರಿಗೆ ಹಾಕು ಅಂತ ಹೇಳ್ದ. 1 ಲೀಟರ್ ನೀರು ತೆಗೆದು ಅದಕ್ಕೆ ಮೊದಲನೇದಾಗಿ ಕಲ್ಲಿನ ಗೊಂಬೆ ಇಟ್ಟಾಗ ಆ ಸಣ್ಣ ಸಣ್ಣ ಗೊಂಬೆಗಳು ಆ ಗೊಂಬೆ ಹಾಗೆಯೇ ಇತ್ತು. ಅದು ಏನೂ ಆಗಲಿಲ್ಲ. ಆಮೇಲೆ ಮಣ್ಣಿನ ಗೊಂಬೆಯನ್ನು ಇನ್ನೊಂದು ಲೋಟ ನೀರು ಹಾಕಿ, ಆ ಮಣ್ಣಿನ ಗೊಂಬೆ ಕರಗಿ ನೀರೊಳಗೆ ಬೆರೆತು ಹೋಯ್ತು. ನೀರು ಕಚಡವಾಯಿತು. ಅದೇ ರೀತಿ 3ನೇ ಗೊಂಬೆಯನ್ನು ಹಾಕಿದ್ರು. ಅದು ಹತ್ತಿಯಿಂದ ಮಾಡಿದಂತಹ ಗೊಂಬೆ ಅದರೊಳಗಿದ್ದಂತಹ ನೀರನ್ನೆಲ್ಲವನ್ನು ಹೀರಿಕೊಂಡಿತ್ತು. ಕೊನೆಯದಾಗಿ ಕಲ್ಲು ಸಕ್ಕರೆಯ ಗೊಂಬೆಯನ್ನು ನೀರೊಳಗಾದ. ಆ ಕಲ್ಲು ಸಕ್ಕರೆ ನಿಧಾನ ನೀರಿಗೆ ಕರಗಿ ನೀರಿನೊಂದಿಗೆ ಬೆರೆಯಿತು. ಕೆಲವು ಮನುಷ್ಯರು ಹೀಗೆ ಕಲ್ಲಿನಂತೆ ಏನು ಹಾಕಿದ್ರು, ಯಾವುದರೊಳಗಿದ್ದರೂ ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ, ಯಾರೊಂದಿಗೂ ಬೆರೆಯುವುದಿಲ್ಲ, ಯಾರಿಗೆ ಯಾವ ಸಹಾಯವೂ ಸಿಗುವುದಿಲ್ಲ. ಎರಡನೇ, ಕೆಲವು ಮನುಷ್ಯರು ಹಾಗೆ ಕಚಡ ಮಾಡುತ್ತೆ. ಅದು ಜನರೊಂದಿಗೆ ಸೇರಿ ಜನರ ಮನಸ್ಸನ್ನೇ ಕೆಡಿಸಿಬಿಡುತ್ತೆ. ಅದೆಲ್ಲವೂ ಕಚಡ ಮಾಡುತ್ತೆ. 3ನೇ ನೋಡಿ, ಬೇರೆಯವರು ಏನಿದೆಯೋ ಅದನ್ನೆಲ್ಲ ಹೀರಿಕೊಂಡು ತಾನು ಬೆಳೆಯುತ್ತೆ. ಅದು ತನ್ನ ಬೆಳವಣಿಗೆ. ಈ 4ನೇ ಇದೆಯಲ್ಲ, ಆ 4ನೇ ಮನುಷ್ಯ ಇದನ್ನಲ್ಲ, ತಾನು ಕರಗಿ ಹೋದರೂ ಎಲ್ಲವನ್ನೂ ಜನಗಳಿಗೆ ಅಥವಾ ಬೇರೆಯವರಿಗೆ ಅನುಕೂಲವಾಗುವಂತೆ, ತಾನು ಇಲ್ಲದೆ ಹೋಗಲಿ, ತನ್ನಿಂದ ಸಹಾಯವನ್ನು ಮಾಡುತ್ತಾನೆ ಇರ್ತಾನೆ. ಮಾಡಿ ಅವನನ್ನು ಜನರು ಸದಾ ನೆನಪಿನಲ್ಲಿರುತ್ತದೆ. ಅವನ ಬಗ್ಗೆ ಎಲ್ಲರೂ ಹೇಳುತ್ತಾರೆ, ಒಳ್ಳೆಯ ವ್ಯಕ್ತಿ, ಒಳ್ಳೆಯವರು. ಏನಾದರೂ ಒಂದನ್ನು ಅವನು ಪ್ರಪಂಚದಲ್ಲಿ ತನ್ನ ನೆನಪಿಗಾಗಿ ಬಿಟ್ಟು ಹೋಗ್ತಾನೆ. ಅಂದರೆ ತಾನು ಮಾಡಿದ ಸಾಧನೆ, ತಾನು ಮಾಡಿದ ಒಳ್ಳೆಯ ಕೆಲಸ, ತಾನು ಮಾಡಿದಂತಹ ಯಾವುದಾದರೂ ಒಂದನ್ನು ಅವನು ಪ್ರಪಂಚಕ್ಕೆ ಬಿಟ್ಟು ಹೋಗುತ್ತಾನೆ. ಆದುದರಿಂದ ಅವನ ಹೆಸರು ನಿರಂತರವಾಗಿ ಎಲ್ಲರ ಬಾಯಿಯಲ್ಲೂ ಒಳಗುತ್ತಿರುತ್ತದೆ. ಅಂದರೆ ಈಗ ನೀನೇ ಯೋಚನೆ ಮಾಡು, ಇದರಲ್ಲಿ ಯಾರು ಉತ್ತಮರು ಎಂಬುದನ್ನು ಯೋಚನೆ ಮಾಡು. ಕಲ್ಲಿನಂಥ ಮನುಷ್ಯನೋ, ಅಥವಾ ಮಣ್ಣಿನಂಥ ಮನುಷ್ಯನೋ, ಅಥವಾ ಹತ್ತಿಯಂಥ ಮನುಷ್ಯನೋ, ಅಥವಾ ಕಲ್ಲು ಸಕ್ಕರೆಯಂಥ ಮನುಷ್ಯನೋ, ಯಾರು ಇದರಲ್ಲಿ ನಿನಗೆ ಇಷ್ಟವಾಯಿತು ಅವರೇ ನೋಡು ಉತ್ತಮವಾದ ಮನುಷ್ಯ ಎಂದು ಗುರುಗಳು ಅವನಿಗೆ ಹೇಳಿದರು. ಹೀಗೆ ನಾವು ಮನುಷ್ಯರನ್ನು ಗುರುತಿಸಬೇಕಾದ್ರೆ ಈ 4 ರೀತಿಯ ಮನುಷ್ಯರನ್ನು ಪ್ರಪಂಚದಲ್ಲಿ ನೋಡಬಹುದು. ಅವರಲ್ಲಿ ಉತ್ತಮರು ಯಾರು ಎಂಬುದನ್ನು ನಾವು ಗುರುತಿಸುವುದೇ ಈ ರೀತಿಯ ಅನುಭವದಿಂದ. ಆದ್ದರಿಂದ ಯಾರು ನಿಮಗೆ ಒಳ್ಳೆಯವರಂತ ಅನಿಸುತ್ತೋ ಇಂತಹ ಒಂದು ಮನುಷ್ಯರನ್ನು ನೀವು ಹುಡುಕಿದ್ರೆ ಅವರು ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಅಂತ ಹೇಳ್ಬಹುದು. ಮುಂದಿನ ಒಂದು ಕಥೆಯೊಂದಿಗೆ ಮತ್ತೆ ಬರುತ್ತೆ.